ನನಗಂತೂ ತುಂಬಾನೇ ಅಳು ಬರ್ತೈತಿ. ಬನ್ನಿ ನೋಡೋಣ ಈ ಬಸ್. ನಡಿ ನಡಿ ನಡಿ, ಕ್ರೌಡ್ ಜಾಸ್ತಿ ಆಗೋಯ್ತಾರೆ. ನಡಿ, ಅಲ್ಲಿ 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 ಬಾಸ್ ಮಾತಾಡ್ತಾವ್ರೆ. ನಡಿ ನಡಿ ನಡಿ, ಬೇಗ ನಡಿ, ಬೇಗ ನಡಿ ನಡಿ ನಡಿ. ಮದಕರಿ ಅಲ್ಲಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಲ್ಲಿ, ಯಾಕಂದ್ರೆ ಅದೊಂದು 2 ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕಥೆ ನನ್ನ ಮನಸ್ಸಲ್ಲಿ ಆ ಚಿತ್ರಣ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದು ಯಾವತ್ತಾಗುತ್ತೋ ಆಗ್ಲಿ. 2ನೇ ಪ್ರಶ್ನೆ, ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ. ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು, ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ನಾನೇನ್ ಮಾಡಿದೆ ಗೊತ್ತಾ, ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕ್ ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ. ನೋಡು ಹಂಗೆ ನೋಡು, ಇಲ್ಲಿ ನೋಡು. ಈ ವಿಟಿ ವಿಶೇಷತೆ ಏನು ಅಂತ ಕೇಳೋದಾದ್ರೆ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿದವರೆಲ್ಲ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಕನ್ನಡದಲ್ಲೇ ಬೇರೂರಿ ಆಲದ ಮರದಂತೆ ಬೆಳೆದು ನಿಂತು ಇಂದು ಅದೆಷ್ಟೋ ಹೊಸಬರಿಗಾಗಿ ಆ ಆಲದ ಮರ ನೆರಳನ್ನ ನೀಡೋ ಸಾರಥಿಯಾಗಿ ಮುಂದೆ ಕರ್ಕೊಂಡು ನೋಡಂಗೆ ಸ್ವಾತಿ ಸ್ವಾತಿ. ಫೆಬ್ರವರಿ 16, 1977 ಶ್ರೀ ಕಣ್ಹುಟ್ಟುವ ಲುಕ್ಕು, 6 ಅಡಿ ಹೈಟು, ಆ ಹೈಟಿಗೆ ಸರಿ ಹೊಂದುವ ವೇಟು, ಅದ್ಭುತ ನಟನೆ, ಎಕ್ಸ್ಟ್ರಾಡಿನರಿ ಆಕ್ಷನ್ ಜೊತೆಗೆ ಮಾಸ್ ಮತ್ತು ಕ್ಲಾಸ್. ಥಿಯೇಟರ್ಗಳಲ್ಲಿ ಯಾವ ಬೋರ್ಡ್ ಇರುತ್ತೋ ಇರಲ್ವೋ, ಹೌಸ್ಫುಲ್ ಬೋರ್ಡ್ ಅಂತೂ ಕಂಪಲ್ಸರಿ ಇರುತ್ತೆ. ಎಲ್ಲವೂ ತಲೆ ಎತ್ತು ತಲೆ ತಡಿ. ಆದ್ರೆ ಈ ಕಡೆ ಬಾ, ಸೈಡಿಗೆ ನಿಂತ್ಕೋ. ಖಂಡಿತ ಹೋದ, ಯಾಕಂದ್ರೆ ಅವನ ವ್ಯಾಲ್ಯೂ ಇಲ್ಲ. ಆದ್ರೆ ಯಾರು ಶೀಟ್ ಕೊಡ್ತಾರೆ ಸಿನಿಮಾದವರು ಎಲ್ಲಾರು ಸರಿ ಮೊದಲು ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದಷ್ಟು ಶೀಟ್ಗಳಿತ್ತು ಮೊದಲು, ಈಗಲೂ ಇಲ್ಲ ಅಂತ. ಯಾಕಂದ್ರೆ ಅದೆಲ್ಲ ನೋಡುವಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೆ ಇವತ್ತೇನಕ್ಕೆ ಯಾರಾದ್ರೂ ನಾನು ತುಂಬಾ ನೆನೆಸ್ಕೊತೀನಿ, ತುಂಬಾ ಗೌರವಿಸ್ತೀನಿ. ಯಾಕಂದ್ರೆ ಆ ಮನೆಗೂ ನನಗೊಂದು ಪರಿಣಾಮ ಸಂಬಂಧ. ಇವತ್ತು ನನ್ನ ಯಾರು ಶೀಟ್ಗಳಿದೆ ಅಂತಂದ್ರೆ ಅದು ಪ್ರಸನ್ನ ಥಿಯೇಟರ್ಯಿಂದಲೇ ಒಂದು 3 ಶೀಟ್ ಕೊಟ್ಟದ್ದು ಇದು ಸೇರಿ. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಆ ಶೀಟಲ್ಲಿ ಏನಂತಲ್ಲ, ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ. ಆದ್ರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗ್ಲಿ, ಇಲ್ಲ ನನ್ನ ಮಗನಿಗಾಗ್ಲಿ, ಎಲ್ರಿಗೂ ನಾವು ತೋರಿಸ್ಬೇಕು ನೋಡ್ರೆ ನನ್ನ ತಾತ ಎಷ್ಟು ಮಾಡೋರೆ ಅಂತಂದ್ರೆ. ಹಾಗೆ ಮುಂದೆ ನಾವಿಲ್ಲಿ ತಾತ ಅವ್ರಿಗೆ ತೋರ್ಸಕ್ಕೆ ಅದೊಂದು ಇದಿರುತ್ತೆ. ಯಾಕಂದ್ರೆ ಆ ಶೀಟ್ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ ಗೊತ್ತಾಗಲ್ಲ, ಅವಾರ್ಡ್ ಏನು ಬಂದು ಇರಲ್ಲ. ಯಾಕಂದ್ರೆ ಹೆಸರು ಹಾಕಿದ್ದಾರೆ, ಯಾವುದೋ ಒಂದು ಬೇಡ ಹೆಸರು. ಇವನು ಆಕ್ಚುಲಿ ಹೋಗಿದ್ದಲ್ಲ ನಮ್ಮ ತರುಣ, ನಮ್ಮ ಡೈರೆಕ್ಟರ್, ಆ ಶೀಟ್ ಅವಾರ್ಡ್ ಬರ್ತಾನೆ ಹೋಗ್ತು. ಆ ಟ್ಯಾಕ್ ಇಲ್ಲೇ ಅಂತ ಅದಕ್ಕೆ ಹೆಸರು ಕೂಡ ಹಾಕಿದ್ರೆ ಎಷ್ಟೊಂದು ನೀನು ಮನೆಗೆ ಅಂತ ಹಂಗೆ ಹೇಳಿದ್ವಿ ನಾನು. ಅದನ್ನ ಯಾಕೆ ಅಲ್ಲಿಯವ್ರು ಹೋಗಿಸ್ಬಿಟ್ಟು ಇಲ್ಲೇ ತಗೊಳೋದು ನಾನು ಅಂತ. ಸೊ ಆ ತರ. ಆದ್ರೆ ಶೀಟ್ ಮೇಲೆ ಯಾವುದೇ ಕಾರಣಕ್ಕೂ 50 ದಿನ, ಇದಕ್ಕೆ 50 ವರ್ಷ ಎಷ್ಟಿದೆ ನೋಡಿ. ಅದಕ್ಕೆ ಆನಂದನಿಗೆ ಹಾಗೆ ಅವರೆಲ್ಲ ಮನೆಯವ್ರಿಗೆ
ಅಣ್ಣ ಇದ್ದಾರೆ ಅವ್ರಿಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆ ಸಿಕ್ಕಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿರೋದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನ್ ಮಾಡಿಸ್ಕೊಳ್ತಾರೆ. ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಾರ? ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಅಕ್ಟೋಬರ್ಗೆ ಹೇಳ್ಬಿಟ್ಟು ಅಕ್ಟೋಬರ್ ಬಂದೇ ಬರ್ತೀವಿ, ಕಮ್ ಕಟ್ಟಾಗ ಕೊಟ್ಬಿಡೋಣ. ಒಟ್ಟಲ್ಲಿ ಅಕ್ಟೋಬರ್ ಬಂದೇ ಬರ್ತೀವಿ ಅಂತ ಹೇಳಿ ಖಂಡಿತ ಅಕ್ಟೋಬರ್ ಅವ್ರಿಗೆ ಏನೋ ದಯವಿಟ್ಟು ಥಿಯೇಟರ್ ಕೊಡೋಣ. ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇದೇ ಅಂಬರೀಷ ಮಾಡ್ತಾ ಇದ್ವಿ ನಾವು. ನಮ್ಗಲ್ಲಿ KG ರೋಡಲ್ಲಿ ಥಿಯೇಟರ್ ಸಿಗ್ಲಿಲ್ಲ. ನಾನು ಆನಂದ್ ಹೇಳ್ತಾ, ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ.